ಪ್ರೀತಿಯ ವೀಕ್ಷಕರಿಗೆಲ್ಲ ಪ್ರೀತಿಯ ನಮಸ್ಕಾರಗಳು. ತುಂಬ ಜನ ಕೇಳಿದ್ದೀರಾ ಆಷಾಢ ಶುಕ್ರವಾರ ತೋರಿಸ್ರಿ ಅಂತ. ತುಂಬ ದಿವಸದಿಂದ ಕೇಳ್ತಾನೆ ಇದ್ದೀರಾ. ನನಗೆ ತೋರಿಸೋದಕ್ಕೆ ಬಿಡೋ ಆಗಲಿಲ್ಲ, ಸ್ವಲ್ಪ ಲೇಟ್ ಆಯಿತು ತೋರಿಸೋದು. ಕೆಲವರು ಕಳಸ ಇಟ್ಟು ಪೂಜೆ ಮಾಡೋದು ನಮ್ಮ ಮನೇಲಿ ಪದ್ಧತಿ ಇಲ್ಲ. ನಾವು ಶುಕ್ರವಾರ ಪೂಜೆ ಮಾಡೋದಕ್ಕೆ ಆಸೆ ಐತೆ, ನಾವು ಯಾವ ಥರ ಪೂಜೆ ಮಾಡೋದು ಅಂತಲೂ ಕೇಳ್ತಾ ಇದ್ದಾರೆ. ಇನ್ನು ಕೆಲವ್ರಿಗೆ ಮನೆಯಲ್ಲಿ ದಿನನಿತ್ಯದ ಕಳಸ ಇರುತ್ತೆ, ನಾವು ದೇವ್ರ ಮನೆಯಲ್ಲೇ ಪೂಜೆ ಮಾಡಬೇಕು, 2 ಕಳಸ ಇಡ್ಬೋದಾ ಅಂತ ಕೇಳ್ತಾರೆ. 2 ಕಳಸ ಇದ್ದು, ಒಂದು ಕಳಸ ನಿಮ್ಮ ಮನೆ ದೇವರಿಗೆ ಯಾವಾಗಲೂ ಇಟ್ಟಿರೋದು ಕಳಸ, ಶಾಶ್ವತವಾದ ಕಳಸ, ಅದ್ರದ್ದು ಲೆಕ್ಕನೇ ತೊಗೋಬೇಡ್ರಿ, ಅದು ಮನೆ ಮಟ್ಟಿಗೆ ಮನೆ ದೇವರಿಗೆ ಇಟ್ಟಿರೋದು. ಇನ್ನೊಂದು ಕಳಸ ನಾವು ಇವತ್ತು ಬೆಳಗ್ಗೆ ಇಡ್ತೀವಿ, ಸಂಜೆ ತೆಗಿತೀವಿ, ಇಲ್ಲ ಸಂಜೆ ಇಡ್ತೀವಿ, ರಾತ್ರಿ ಊಟ ಮಾಡುವಾಗ ತೆಗೆದುಬಿಡ್ತೀವಿ. ಇದು ಬಂದು ಹೋಗೋದು ಕಳಸ ಇದು. ಅದರಿಂದ ಇದನ್ನು ಇಡ್ಬೋದು, ದೇವ್ರ ಮನೆಯಲ್ಲೇ ಇಟ್ಕೋಬೋದು, ಏನು ತೊಂದರೆ ಏನೂ ಇಲ್ಲ. ಅಥವಾ ಈ ಹೊರಗಡೆ ಜಾಗ ಇದ್ದರೆ ಹೊರಗಡೆ ಬೇಕಾದ್ರೂ ಇಡ್ಬೋದು, ದೇವ್ರ ಮನೆ ಜಾಗ ಇದ್ದರೆ ದೇವ್ರ ಮನೆಯಲ್ಲೂ ಇಡ್ಬೋದು. 2 ಕಳಸ ಇಡೋದ್ರಿಂದ ಏನೂ ತೊಂದರೆ ಇಲ್ಲ. ಒಂದು ರಾತ್ರಿ ಉಳಿಬೇಕು ಅಂದರೆ 2 ಕಳಸದ ಲೆಕ್ಕ ಬರುತ್ತೆ. ಅದು ಮದುವೆಗಳಲ್ಲಿ ಎದುರು ಬದ್ರು ಕಳಸ ಆಗುತ್ತೆ ಅಂದ್ಬಿಟ್ಟು 2 ಕಳಸ ಮಾಡಬಾರ್ದು ಅಂತ ಹೇಳ್ತಾರೆ. ಇಲ್ಲಿ ದೇವ್ರ ಮನೆಯಲ್ಲಿ ಶಾಶ್ವತದ ಕಳಸ ಇರುತ್ತೆ. ಇವಾಗ ನಾವು ವ್ರತ ಮಾಡೋಂಗಿದ್ರೆ, ನಾವೇನಾರ ಪೂಜೆ ಮಾಡೋಂಗಿದ್ರೆ ಮತ್ತೊಂದು ಕಳಸ ಇಟ್ಟರೆ ಅದು ತಕ್ಷಣಕ್ಕೆ ನಾವು ಇಡ್ತೀವಿ, ಪೂಜೆ ಆದಮೇಲೆ ಕದಲಿಸ್ಬಿಡ್ತೀವಿ. ಕದಲಿಸಿದ್ಮೇಲೆ ಆ ಕಳಸ ತೆಗೆದ್ಬಿಟ್ಟು ಎಲ್ಲ ಫೋಟೋ ವಿಗ್ರಹ ಎಲ್ಲ ತೆಗೆದುಬಿಡ್ತೀವಲ್ವ, ಮಲಗೋವಾಗ ಏನೂ ಇರೋದಿಲ್ಲ. ಕಳಸ ಕೂಡ ಕದಲಿಸಿದ್ದಾಗೋಗಿರುತ್ತೆ, ಲಕ್ಷ್ಮಿನೆಲ್ಲ ಕದಲಿಸಿದ್ದಾಗೋಗಿರುತ್ತೆ. ಅದರಿಂದ ಯಾವುದೂ ಲೆಕ್ಕ ಇರೋದಿಲ್ಲ. ನೀವು ಈ ಥರ 2 ಕಳಸನ ದೇವ್ರ ಮನೆಯಲ್ಲಿ ಇಟ್ಕೋಬೋದು. ಬೆಳಗ್ಗೆ ಇಟ್ಟು ಸಂಜೆ ತೆಗಿಬೋದು, ಅಥವಾ ನಿಮಗೆ ಬೆಳಗ್ಗೆ ಇಡೋಕ್ಕಾಗಲಿಲ್ಲ ಅಂದರೆ ಸಂಜೆನೇ ಇಟ್ಟು ಸಂಜೆನೇ ಊಟ ಎಲ್ಲ ಆದಮೇಲೆ ತೆಗಿಬೋದು. ನೀವು ಈ ಥರ ನೀವು ಇದು ಮಾಡೋದು. ಕಳಸ ನಮಗಿಲ್ಲ, ನಾವು ಪೂಜೆ ಮಾಡಬೇಕು ಅಂತ ಕೇಳ್ತಾ ಇದ್ದೀರಾ, ಅವ್ರಿಗೆ ಮೊದಲು ನಾನು ಯಾವ ಥರ ಇಡೋದು ಅಂತ ತೋರಿಸ್ತೀನಿ, ಆಮೇಲೆ ನಂತರ ಕಳಸ ಇಟ್ಟು ಪೂಜೆ ಮಾಡೋದು ತೋರಿಸ್ತಾ ಇದ್ದೀನಿ. ಮೊದಲು 2 ಕಡೆನ ದೀಪ ಹಚ್ಕೊಂಡು 2 ಕಡೆ ದೀಪ ಹಚ್ಚಿದ್ದೀನಿ. ದೀಪಕ್ಕೆ ಮೊದಲು ಅರಿಶಿನ ಕುಂಕುಮ ಇಟ್ಟು ಹೂವಿಟ್ಟು 2 ಕಡೆ ಮೊದಲು ದೀಪನ ಬೆಳಗ್ಕೋಬೇಕು. ಇಲ್ಲಿ ಗಣಪತಿ ಪೂಜೆ ಮಾಡ್ತಿದ್ದೀನಿ. ಗಣಪತಿಗೆ ಗಂಧ ಅಕ್ಷತೆ ಇಟ್ಟು ಪುಷ್ಪವನ್ನಿಟ್ಟು ಗಣಪತಿಗೆ ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುದೇವ ಸರ್ವಕಾರ್ಯೇಷು ನರ್ಮದಾ. ಕೊಂಡಿದ್ದೀವಿ. ಗಣಪತಿಗೆ ನೈವೇದ್ಯ ವೀಳ್ಯದೆಲೆ, ಅಡಿಕೆ, ದಕ್ಷಿಣೆ, ಒಂದು ಮಾವಿನ ಹಣ್ಣು ಇಟ್ಕೊಂಡಿದ್ದೀವಿ. ಇಲ್ಲಿ ಲಕ್ಷ್ಮಿಗೆ ನೀವು ಕಳಸ ಇಡಲ್ಲ ನಾವು ಅಂತ ಅನ್ನೋರ್ಗಿದು ಈ ಥರ ತುಂಬಿದ ಯಾವುದಾದ್ರೂ ಒಂದು ಚಂಬಲ್ಲಾದರೂ ಇಡ್ಬೋದು, ಪಂಚಪಾತ್ರೆಲ್ಲಾದರೂ ಇಡ್ಬೋದು, ಬಿಂದಿಗೆನಲ್ಲಾದರೂ ಬೇಕಾದರೂ ಇಡ್ಬೋದು. ಅದನ್ನು ತುಂಬ ಮಡಿ ನೀರು ಹಿಡಿದು, ಕಳಸ ಇಲ್ಲ ಅನ್ನೋರಿಗೆ ಬರೀ ಪಂಚಪಾತ್ರೆನಲ್ಲಿ ನಾನು ನೀರು ಇಟ್ಟಿದ್ದೀನಿ. ಚಂಬಲ್ ಬೇಕಾದ್ರೂ ಇಟ್ಕೋಬೋದು ನೀವು, ಅಥವಾ ಬಿಂದಿಗೆನಲ್ಲಿ ಬೇಕಾದ್ರೂ ಒಂದು ಒಟ್ಟಿನಲ್ಲಿ ತುಂಬ ಇರಬೇಕು ನೀರು, ಆ ಥರ ಇಟ್ಕೊಳ್ರಿ. ಅದಕ್ಕೆ ಕಾಯಿನ ಹಾಕಿದ್ದೀನಿ ನಾನು. ಗಂಧ ಹಾಕ್ತೀನಿ, ಅರಿಶಿನ, ಕುಂಕುಮ, ಅಕ್ಷತೆ, ಹೂವು ಇಷ್ಟ ಹಾಕ್ತಾಯಿದ್ದೀನಿ. ಇವಾಗ ಇದಕ್ಕೆ ಲಕ್ಷ್ಮೀ ವಿಗ್ರಹ ಇಡ್ತಾಯಿದ್ದೀನಿ. ಇದಕ್ಕೆ ಲಕ್ಷ್ಮೀ ವಿಗ್ರಹ ಇಲ್ಲದೇ ಇದ್ದರೆ ಒಂದು ಅರಿಶಿನ ಕೊಂಬನ್ನ ಇಟ್ಟು ನೀವು ಅದಕ್ಕೆ ಪೂಜೆ ಮಾಡ್ಬೋದು. ಇನ್ನು ಲಕ್ಷ್ಮಿಗೆ ಪಂಚಾಮೃತ ಅಭಿಷೇಕ ಮಾಡಿಕೊಂಡು ರೆಡಿ ಮಾಡಿ ಇಟ್ಟಿರೋದಿರಲಿ ನಾನು. ಇದಕ್ಕೆ ನೀವು ಅಷ್ಟೋತ್ರ ಮಾಡಿ
ಪುಷ್ಪದಿಂದ ಆಗ್ಬೋದು, ಅಥವಾ ಅಕ್ಷತೆಯಿಂದ ಆಗ್ಬೋದು, ಅಥವಾ ಕುಂಕುಮದಿಂದ ಆಗ್ಬೋದು. ಅಷ್ಟೋತ್ರ ಮಾಡಿ ಪೂಜೆ ಮಾಡಿ ಮುಗಿಸ್ಬೇಕು. ಇದಕ್ಕೆ ನೈವೇದ್ಯ, ನೀವೇನು ನೈವೇದ್ಯ ಮಾಡಿರ್ತೀರೋ ಅದನ್ನು ನೈವೇದ್ಯಕ್ಕೆ ವಿಳೆದೆಲೆ, ಅಡಿಕೆ, ದಕ್ಷಿಣೆ, ತಾಂಬೂಲ ಎಲ್ಲ ಇಟ್ಟು ಇದಕ್ಕೆ ನೈವೇದ್ಯ ಮಾಡಿ ತೆಂಗಿನಕಾಯಿ ಹೊಡೆದು ಪೂಜೆ ಮಾಡಬೇಕು. ಇದಕ್ಕೆ ಈ ಥರ ನೀವು ಕಳಸ ಇಲ್ದಲೇ ಇರೋರು ಈ ಥರ ತುಂಬಿದ ಕೊಡ ಇಟ್ಟು, ತುಂಬಿದ್ದು ಏನಾದ್ರೂ ಒಂದು ಪಂಚಪಾತ್ರೆ ಇರ್ಬೋದು, ಅಥವಾ ಚಂಬಲ್ಲಿ ಆದರೂ ಇಡ್ಬೋದು, ಅಥವಾ ಬಿಂದಿಗೆ ಇದ್ದರೆ, ತಾಮ್ರದ ಬಿಂದಿಗೆ ಇದ್ದರೆ ಬಿಂದಿಗೆನಲ್ಲಾದ್ರೂ ಬಿಡೋದು. ಒಟ್ಟಿನಲ್ಲಿ ಸ್ಟೀಲಿಂದ ಮಾತ್ರ ದೀಪ ಆಗಲಿ ಅಥವಾ ಕಳಸಕ್ಕಾಗಲಿ ಸ್ಟೀಲಿಂದ ಇಡಬೇಡ್ರಿ. ಬೆಳ್ಳಿದನ್ನು ಕಂಚಿಂದು, ತಾಮ್ರದ್ದು, ಹಿತ್ತಾಳಿದು ಏನಾದರೂ ಇದ್ದರೂ ಅದರಲ್ಲೆಲ್ಲ ಇಡ್ಬೋದು. ನೀವು ಈ ಥರ ಇಟ್ಟು ನೀವು ಪೂಜೆ ಮಾಡ್ಕೋಬೋದು, ಕಳಸ ಇಲ್ಲ ಅನ್ನೋರು. ಸ್ಟೀಲು ಕಬ್ಬಿಣಕ್ಕೆ ಸಮಾನ, ಅದು ಶನಿ ಮಹಾದೇವನಿಗೆ ಇಷ್ಟ. ಅದರಿಂದ ನಾವು ಸ್ಟೀಲ್ನ ಯಾವುದಕ್ಕೂ ಉಪಯೋಗಿಸ್ಬಾರ್ದು ಅಂತ ಸ್ಟೀಲ್ನ ಇಡಲ್ಲ ಅಷ್ಟೇ. ಇಲ್ಲಿ ನಾನು ಅಕ್ಕಿ ತೊಗೊಂಡಿದ್ದೀನಿ, 1 ಪಾವು 4 ಇಡಿ, ಒಟ್ಟಿನಲ್ಲಿ 5 ತೊಗೊಂಡಿದ್ದೀನಿ. 5ನ್ನು ಇದಕ್ಕೆ ಸುರಿಯೋಣ. ಇದನ್ನು ಈ ಥರ ಹರಡಿಬಿಟ್ಟು ಈ ಥರ ಹರಡಬೇಕು. 5 ಭಾಗ ಇರಲಿ. 5 ಇಡಿ ಆದರೂ ಹಾಕ್ರಿ, ಅಥವಾ 1 ಪಾವು ಹಾಕಿ 4 ಇಡಿ ಬೇಕಾದ್ರೆ ಹಾಕ್ರಿ. ಒಟ್ಟಿನಲ್ಲಿ 5 ಲೆಕ್ಕ ಬರಬೇಕು. ಇದಕ್ಕೆ ಪದ್ಮ ಬರಿತಾ ಇದ್ದೀನಿ. ಸ್ವಸ್ತಿಕ್ ಬರಿತೀನಿ. ಓಂ ಬರಿತಾ ಇದ್ದೀನಿ. ಶ್ರೀ ಬರಿತಾ ಇದ್ದೀನಿ. ಇಷ್ಟು ನಾವು ಬರ್ಕೊಂಡು ರೆಡಿ ಮಾಡ್ಕೋಬೇಕು ಅಕ್ಕಿ ಹಿಟ್ಟಿನಲ್ಲಿ. ಇವಾಗ ಕಳಸಕ್ಕೆ ಚಂಬಿಡೋಣ. ಇಲ್ಲಿ ಹಿಂದೆ ಲಕ್ಷ್ಮೀ ಫೋಟೋ ಇಟ್ಟಿದ್ದೀವಿ. ಲಕ್ಷ್ಮೀ ಫೋಟೋಗೆಲ್ಲ ಪೂಜೆ ಮಾಡಿ ಗೆಜ್ಜಸ್ತ್ರ ಹಾಕಿದ್ದೀವಿ. ಹೂ ಮಾಲೆ ಹಾಕಿದ್ದೀವಿ. ಇಲ್ಲಿ ಮುಂದೆ ಅಕ್ಕಿ ಇಟ್ಟು ತಟ್ಟೆನಲ್ಲಿ ಕಳಸಕ್ಕೆ ಚಂಬಿಟ್ಟಿದ್ದೀವಿ. ಕಳಸ ಇಟ್ಟಿದ್ದೀನಿ. ಕಳಸಕ್ಕೆ ಪೂಜೆ ಮಾಡ್ಕೊಳ್ಳೋಣ. ಗಂಧ, ಅಕ್ಷತೆ, ಅರಿಶಿನ, ಕುಂಕುಮ, ಹೂವು ಇಷ್ಟು ಇಟ್ಟು ಕಾಯಿನ ಅದರಲ್ಲಿ ಹಾಕಬೇಕು. 1 ರೂಪಾಯಿ ಕಾಯಿನ ಹಾಕ್ತಾಯಿದ್ದೀನಿ. ಗಂಗೆ ಚ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೈ ಸನ್ನಿತಂ ಕುರು. ಈ ಥರ ಕಳಸದಲ್ಲಿ ಮಂತ್ರ ಹೇಳಿ ಆವಾಹನೆ ಮಾಡ್ಕೋಬೇಕು. ಇಟ್ಕೊತಾ ಇದ್ದೀನಿ. ಇಲ್ಲ 5 ವಿಳೆದೆಲೆ ತೊಗೊಂಡಿದ್ದೀನಿ. ಕಳಸಕ್ಕೆ ಇಟ್ಕೊತಾ ಇದ್ದೀನಿ. ತೆಂಗಿನಕಾಯಿ ತೊಗೊಂಡಿದ್ದೀನಿ. ನೋಡಿರಿ, ಈ ಥರ ಕಣ್ಣು ಕಾಣಬೇಕು. 2 ಕಣ್ಣು ಕಾಣೋದನ್ನು ಮುಂದೆ ಈ ಥರ ಇಡಬೇಕು. ಈ ಥರ ಇಡಬೇಕು ಮುಂದಕ್ಕೆ ಬರೋಂಗೆ. ಯಾವಾಗಲೂ ಅಷ್ಟೇ 2 ಕಣ್ಣು ಮುಂದೆ ಕಾಣಬೇಕು. ನೋಡಿರಿ, ಇಲ್ಲಿ ಫೋಟೋದಲ್ಲೂ ನೋಡಿರಿ 2 ಕಣ್ಣು ಕಾಣಿಸ್ತಾ ಇದೆ. ಅದೇ ಥರ ನೀವು ಕೂಡ ಇಡಬೇಕು. ಇಲ್ಲಿ ಗಂಧ, ಅಕ್ಷತೆ ಎಲ್ಲ ಇಟ್ಟು ಇಲ್ಲಿ ಲಕ್ಷ್ಮೀ ಮುಖವಾಡ ಹಾಕ್ತಾಯಿದ್ದೀನಿ. ಮುಖವಾಡ ಇದ್ದರೆ ಹಾಕ್ರಿ, ಮುಖವಾಡ ಇಲ್ಲದಿದ್ದರೆ ಏನು ಬೇಡ. ಹಾಗೆ ಈ ಥರನೇ ಕಳಸಕ್ಕೆ ಪೂಜೆ ಮಾಡ್ಕೋಬೋದು. ಅದು ಜಾಕೆಟ್ ಬಟ್ಟೆ ಹಾಕೋಣ. ಒಂದು ಒಡವೆ ಕೂಡ ಹಾಕ್ತಾಯಿದ್ದೀನಿ. ಇವಾಗ ಲಕ್ಷ್ಮಿನ ಕೂರಿಸ್ತಾ ಇದ್ದೀನಿ. ಇಲ್ಲಿ ಲಕ್ಷ್ಮಿನ ಕೂರಿಸಿ ಮಾಂಗಲ್ಯ ಹಾಕ್ತಾಯಿದ್ದೀನಿ. ಈಗ ಹೂಮಾಲೆ ಹಾಕೋಣ. ಇಲ್ಲಿ ನೈವೇದ್ಯಕ್ಕೆ ವಿಳೆದೆಲೆ, ಅಡಿಕೆ, ದಕ್ಷಿಣೆ, ಅರಿಶಿನ, ಕುಂಕುಮ ಇಟ್ಟಿದ್ದೀನಿ.
ಜೊತೆಗೆ ಮಾವಿನ ಹಣ್ಣು ಇಟ್ಟಿದ್ದೀನಿ. ಸಂಕಲ್ಪ ಮಾಡಿ ಇಡೋದಕ್ಕೆ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಇದಕ್ಕೆ ಸಂಕಲ್ಪ ಮಾಡೋಣ. ಇಟ್ಟು ಗಂಧಾಕ್ಷತೆ ಇಟ್ಟು ಹೂವಿಟ್ಟು ನಾವು ಪ್ರಾರ್ಥಿಸ್ಕೋಬೇಕು. ಏನು ನಮಗೆ ಕೆಲಸ ಆಗಬೇಕು, ಏನು ನಮ್ಮ ಪ್ರಾರ್ಥನೆ ಅನ್ನೋದನ್ನು ಪ್ರಾರ್ಥಿಸ್ಕೊಂಡು ಸಂಕಲ್ಪ ಮಾಡಿಕೊಂಡು ದೇವರಿಗೆ 3 ಸರಿ ಈ ಥರ ನಿವುಳಿಸ್ಬಿಟ್ಟು ಬಲಗಡೆ ಇಡಬೇಕು ಇದನ್ನು ಕಾಯಿನ. ಮಾಂಗಲ್ಯ ಇಲ್ದಲೇ ಇರೋರು ಈ ಥರ ಅರಿಶಿನದ ಕೊಂಬಿಗೆ ಈ ಥರ ದಾರ ಕಟ್ಟಿ ನೀವು ಹಾಕಿದ್ರೆ ಅದು ಮಾಂಗಲ್ಯ ಆಗುತ್ತೆ. ನಾನು ಮಾಂಗಲ್ಯ ಸರನೇ ಹಾಕಿದ್ದೀನಿ. ತಾಯಿಗೆ ಪ್ರತಿ ವಾರನೂ ಸಿಹಿ ಅಡುಗೆ ಮಾಡಿ ನೈವೇದ್ಯ ಮಾಡಬೇಕು. ಅದರಿಂದ ಇವತ್ತು ನಾನು ಶಾವಿಗೆ ಪಾಯಸ ಮಾಡಿ ನೈವೇದ್ಯಕ್ಕೆ ಇಟ್ಟಿದ್ದೀನಿ. ಅಂಗದಾರ 2 ಎಳೆ ಅಂಗದಾರ ಹಾಕ್ತಾಯಿದ್ದೀನಿ. ಇದು ದೇವ್ರಿಗೆ ಯಾವಾಗಲೂ ಅಂಗದಾರ ಹಾಕಿದ್ರೇ ಶ್ರೇಷ್ಠ ಬರೋದು. ಗಂಡು ದೇವ್ರಿಗೂ ಅಷ್ಟೇ, ಜನ್ವಾರ ಆಗ್ಬೋದು, ಶಿವದಾರ ಆಗ್ಬೋದು, ಹೆಣ್ಣು ದೇವ್ರಿಗೂ ಅಷ್ಟೇ. ಅದರಿಂದ ಅಂಗದಾರ ಹಾಕೋದು. ಇದು ಗೆಜ್ಜಸ್ತ್ರ ಹಾಕ್ತಾಯಿದ್ದೀನಿ. ಪೂಜೆ ಮಾಡಿಕೊಂಡು ಆಮೇಲೆ ಕುಂಕುಮಾರ್ಚನೆ ಮಾಡೋಣ. ನಾನು ಕುಂಕುಮಾರ್ಚನೆಗೆ ತಟ್ಟೆನೇ ತೊಗೊತಾ ಇದ್ದೀನಿ. ತಟ್ಟೆ ಹಿಡ್ಕೊಂಡು ಕುಂಕುಮಾರ್ಚನೆ ಮಾಡ್ತಾಯಿದ್ದೀನಿ. ಮೊದಲು ಅರಿಶಿನ ಹಾಕೋಣ ಅದಕ್ಕೆ ಬಟ್ಲಿಗೆ. ಓಂ ಪ್ರಕೃತಿಯನ್ಮ, ಓಂ ವಿಕೃತಿಯನ್ಮ, ಓಂ ವಿದ್ಯಾಯನ್ಮ, ಓಂ ಸರ್ವಭೂತ ಪ್ರದಾಯಿನಿಯನ್ಮ, ಓಂ ಶ್ರದ್ಧಾಯನ್ಮ, ಓಂ ವಿಭೂತಿಯನ್ಮ, ಓಂ ಪ್ರದಾಯಿನಿಯನ್ಮ. ಓಂ ಮಹಾಲಕ್ಷ್ಮಿ ಅಷ್ಟೋತ್ತರ ಶತಮಾವಳಿ ಪೂಜಾಂ ಸಮರ್ಪಯಾಮಿ. ಇವಾಗ ಕುಂಕುಮಾರ್ಚನೆ ಆಯಿತು. ದೇವಿಗೆ ಇದನ್ನು ಕುಂಕುಮ ತಗೊಂಡು ಕುಂಕುಮ ಇಟ್ಟು ಅರಿಶಿನ ಹಚ್ಚೋಣ. ಅಕ್ಷತೆ, ಕುಂಕುಮಾರ್ಚನೆ ಎಲ್ಲ ಆಯಿತು. ಇವಾಗ ಮಂಗಳಾರತಿ ಮಾಡೋಣ. ಕಾಯಿ ಹೊಡ್ಕೊಂಬರೋಣ. ಕಾಯಿ ಹೊಡೆದು ತಂದಿದ್ದೀವಿ. ತಂದ ಮೇಲೆ ನಾವು ನೈವೇದ್ಯಕ್ಕೆ ಇಡೋಕ್ಕೆ ಮುಂಚೆ ನೋಡ್ರಿ ಈ ಥರ ಸ್ವಲ್ಪ ಜುಟ್ಟನ್ನ ತೆಗಿಬೇಕು. ತೆಗೆದು ನೀರನ್ನ ಸ್ವಲ್ಪ ಪ್ರೋಕ್ಷಣೆ ಮಾಡಿ ಆಮೇಲೆ ತೆಂಗಿನಕಾಯಿನ ಆ ಕಡೆ ಈ ಕಡೆ ಇಡಬೇಕು. ಜುಟ್ಟಿರೋದನ್ನ ಬಲಗಡೆ ಇಡ್ರಿ, ಜುಟ್ಟು ಇಲ್ದಲೇ ಇರೋದನ್ನ ಎಡಗಡೆ ಇಡ್ರಿ. ಇವಾಗ ಮಂಗಳಾರತಿ ಮಾಡೋಣ. ತುಪ್ಪದ ಬತ್ತಿ ಬೆಳಗ್ತಾ ಇದ್ದೀನಿ. ಇದು 5 ಬತ್ತಿ ನೆನೆಸಿರೋದು. ಇದು 5 ಜೋಡಿನಲ್ಲಿ ನೆನೆಸಿರೋದು. ನೀರು ಎತ್ಕೊಂಡು ಪಂಚಪತ್ರಲ್ಲಿ ಈ ಥರ ನೈವೇದ್ಯನ ತೋರಿಸ್ಬೇಕು. ಮಹಾನೈವೇದ್ಯಂ ಸಮರ್ಪಯಾಮಿ, ಮಹಾನೈವೇದ್ಯಂ ಸಮರ್ಪಯಾಮಿ, ಮಹಾನೈವೇದ್ಯಂ ಸಮರ್ಪಯಾಮಿ.
ಶಾವಿಗೆ ಪಾಯಸ ಮಾಡಿದ್ದೆ. ಇದನ್ನು ನೈವೇದ್ಯ ಮಾಡೋಣ. ಮಹಾಮಂಗಳಾರತಿ ಮಾಡ್ತಾಯಿದ್ದೀನಿ. ನೀವು ತೊಗೊಳ್ರಿ ಮಂಗಳಾರತಿನ. ತೆಂಗಿನಕಾಯಿ, ಅಕ್ಕಿ, ಇದು ಪೂಜೆ ಒಂದೊಂದು ಸಾರಿ 5 ವಾರ ಬರುತ್ತೆ, ಒಂದೊಂದು ಸಾರಿ 4 ವಾರ ಬರುತ್ತೆ. ಅಮಾವಾಸ್ಯೆ ಯಾವ ಥರ ಬರುತ್ತೋ ಆ ಥರ ಬರುತ್ತೆ. ಆವಾಗ ನಾವು ಈ ಅಕ್ಕಿ, ಬಳೆಗಳು, ಜಾಕೆಟ್ ಬಟ್ಟೆ, ತೆಂಗಿನಕಾಯಿ ಇಷ್ಟನ್ನು ಹಾಗೆ ಮಡಕ್ಕೋಬೇಕು. 4 ವಾರ ಆಗಲಿ 5 ವಾರ ಆಗಲಿ ಹಾಗೆ ಮಡಕ್ಕೊಂಡು ಅದೇ ಅಕ್ಕಿನೇ, ಅದೇ ಜಾಕೆಟ್ ಬಟ್ಟೆ, ಅದೇ ಬಳೆ ಇಟ್ಟು ಪೂಜೆ ಮಾಡಬೇಕು ನಾವು. ಇನ್ನು ಮಹಾಮಂಗಳಾರತಿ ಆಯಿತು, ಎಲ್ಲ ಆಗಿದೆ. ದೇವರಿಗೆ ಆರತಿ ಒಂದು ಮಾಡಬೇಕು. ಇನ್ನು ಸ್ವಲ್ಪ ಹೊತ್ಬಿಟ್ಟು ನಾವು ಪೂಜೆದು ಏನು ಬೇಕೋ ಅದನ್ನು ಹೇಳ್ಬಿಟ್ಟು ಆಮೇಲೆ ಆರತಿ ಮಾಡೋಣ. ಇದು 5 ವಾರ ಬರುತ್ತೆ ಅಥವಾ 4 ವಾರ ಬರುತ್ತೆ. ಆವಾಗ ನಾವು 4 ವಾರ ಬರಲಿ 5 ವಾರ ಬರಲಿ, ನಾವು ಪೂಜೆ ಶುರು ಮಾಡಿದಾಗ ಬೆಳಗ್ಗೆ ಹೊತ್ತು ನೀವು ಪೂಜೆ ಮಾಡೋಂಗಿದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ಇನ್ನೂ ತುಂಬ ಒಳ್ಳೆಯದು. ಅದು 5 ಗಂಟೆಯಿಂದ 6 ಗಂಟೆ 6:30ವರೆಗೂ ಅಷ್ಟೊತ್ತಿಗೆ ಮಾಡಬೇಕು. ಅದಾಗಲಿಲ್ಲ ಅಂದರೆ 10:30 ರಾಹುಗಾಲ ಇರುತ್ತೆ. 10:30 ರಾಹುಗಾಲಕ್ಕೆ ಮುಂಚೆ ನೀವು ಪೂಜೆ ಮಾಡ್ಕೋಬೇಕು. ಅದು ಆಗಲಿಲ್ಲ ಅಂದರೆ ಸಂಜೆ ನೀವು 4 ಗಂಟೆ 5 ಗಂಟೆಗೆ ಶುರು ಮಾಡಿ 6:30 ಅಷ್ಟೊತ್ತಿಗೆ ಮುಗಿಸ್ಕೋಬೋದು ನೀವು. ಸಾಯಂಕಾಲ ಉಪವಾಸ ಇರೋದೇನು ಬೇಕಿಲ್ಲ, ಹಾಗೆ ಮಾಡ್ಕೋಬೋದು. ಬೆಳಗ್ಗೆ ಹೊತ್ತು ಮಾಡೋಂಗಿದ್ರೆ ಉಪವಾಸ ಇದ್ದು ಮಾಡಿರಿ. 10:30 ಒಳಗಾಗಿ ಮಾಡ್ಕೊಂಡು ಮುಗಿಸ್ಕೊಳ್ಳೋಂಗಿದ್ರೆ ನಿಮಗೆ ಬೆಳಗ್ಗೆ ಹೊತ್ತು ಉಪವಾಸ ಇದ್ದು ಮಾಡ್ಕೊಳ್ರಿ. ಸಂಜೆ ಏನು ಉಪವಾಸ ಇರೋದೇನು ಬೇಡ. ಅಕ್ಕಿ, ಜಾಕೆಟ್ ಬಟ್ಟೆ, ತೆಂಗಿನಕಾಯಿ, ಇಷ್ಟೂ ಬಳೆ ಇಷ್ಟೂ ಹಾಗೆ ಮಾಡ್ಕೋಬೇಕು. 4 ವಾರ ಬರಲಿ 5 ವಾರ ಬರಲಿ ಅದನ್ನೇ ಉಪಯೋಗಿಸ್ಕೋಬೇಕು. ಅದಕ್ಕೋಸ್ಕರ ನಾವು ಕಳಸಕ್ಕೆ ಕಾಯಿ ಇಡಬೇಕಾದ್ರೆ 4 ವಾರನೂ ಬರೋಂಥದ್ದು ಕಾಯಿನ ಇಡಬೇಕು. ಆಮೇಲೆ ನೀವು ಅಕ್ಕಿ ತೆಗಿತೀರಲ್ಲ, ಕಳಸದ ಅಕ್ಕಿ ತೆಗಿತೀರಲ್ಲ, ಆ ಅಕ್ಕಿ ಮೇಲೆ ನೀವು ತೆಂಗಿನಕಾಯಿ ಇಡಬೇಡ್ರಿ. ತೆಂಗಿನಕಾಯಿ ಕೆಟ್ಟೋಗ್ಬಿಡುತ್ತೆ. ಅಕ್ಕಿ ಮೇಲೆ ತೆಂಗಿನಕಾಯಿ ಇಟ್ಟರೆ ತೆಂಗಿನಕಾಯಿ ಕೆಟ್ಟೋಗ್ಬಿಡುತ್ತೆ. ಅದರಿಂದ ಅಕ್ಕಿನೇ ಬೇರೆ ಸಪ್ರೇಟಾಗಿ ಒಂದು ಕವರಲ್ಲಿ ಹಾಕಿಡ್ರಿ, ತೆಂಗಿನಕಾಯಿನೇ ಬೇರೆ ಸಪ್ರೇಟಾಗಿಡ್ರಿ. ಅಕ್ಕಿ ಮೇಲೆ ತೆಂಗಿನಕಾಯಿ ಇಡೋಕ್ಕೆ ಹೋಗ್ಬಿಟ್ರಿ. ಆಮೇಲೆ ಈ ತಾಯಿ ಪ್ರತಿ ವಾರನೂ ಬರೋದು, ಭೋಜನ ಜಾಸ್ತಿ ಇಷ್ಟಪಡ್ತಾರೆ. ಅದರಿಂದ ನಾವು 1 ವಾರ ಕಡಲೆಬೇಳೆ ಕೋಸಂಬರಿ, ಹೆಸರುಬೇಳೆ ಕೋಸಂಬರಿ, ಸೌತೆಕಾಯಿ ಕೋಸಂಬರಿ, ಕ್ಯಾರೆಟ್ ಕೋಸಂಬರಿ, ಈ ಥರ ಒಂದೊಂದು ವಾರನೂ ಒಂದೊಂದು ಥರ ಮಾಡೋದು. ಇದನ್ನು ಇದು ಅಷ್ಟೇ, ಚಿತ್ರಾನ್ನ, ಪೊಂಗಲ್ಲು, ಬಿಸಿಬೇಳೆಬಾತು, ವಾಂಗಿಬಾತು, ಇದು ಪುಳಿಯೋಗರೆ, ಈ ಥರ ಖಾರದ್ದೇನಾದರೂ ಮಾಡಿರಿ. ಇನ್ನು ಸಿಹಿ ಇದು ಅಡುಗೆ 1 ವಾರ ಶಾವಿಗೆ ಪಾಯಸ, ಇನ್ನೊಂದು ವಾರ ಹೆಸರುಬೇಳೆ ಪಾಯಸ, ಇನ್ನೊಂದು ವಾರ ಕಡಲೆಬೇಳೆ ಪಾಯಸ, ಈ ಥರ ಒಂದೊಂದು ವಾರಕ್ಕೆ ಒಂದೊಂದು. ಕೇಸರಿಬಾತು, ಇದು ಸಜ್ಜಿಗೆ, ಕೇಸರಿಬಾತು, ನಿಮ್ಗೆ ಏನು ಬೇಕೋ ಯಾವುದು, ಒಟ್ಟಿನಲ್ಲಿ ಬೇರೆ ಬೇರೆ ಸಿಹಿ ನೈವೇದ್ಯ ವಾರನೂ ಆಗಬೇಕು. ಹಣ್ಣುಗಳು ಅಷ್ಟೇ, 1 ವಾರ ಇಟ್ಟಿದ್ದ ಹಣ್ಣು ಇನ್ನೊಂದು ವಾರ ಇಡೋಕ್ಕೆ ಹೋಗ್ಬೇಡ್ರಿ. ಬೇರೆ ಬೇರೆ ಥರದ ಹಣ್ಣೆ, ಬಾಳೆಹಣ್ಣು ಆದರೂ ಪರವಾಗಿಲ್ಲ, ಮೂಸಂಬಿ, ಕಿತ್ತಳೆ ಹಣ್ಣು, ಈ ಥರ ಒಂದೊಂದು ವಾರ ಒಂದೊಂದು ಥರ ಇಡ್ರಿ. ಏನು ಸಿಗಲಿಲ್ವಾ ಬರೀ ಡ್ರೈ ಫ್ರೂಟ್ಸ್ಗಳನ್ನೇ ಇಡ್ರಿ, ಬರೀ 2 ಖರ್ಜೂರ ಇಡ್ರಿ, ಪರವಾಗಿಲ್ಲ. ಆ ಥರ ನೀವು ಇದನ್ನು ಪೂಜೆ ಮಾಡೋದಕ್ಕೆ ಪಟ್ಟು ನೀವು ಇಷ್ಟಪಟ್ಟು ಪೂಜೆ ಮಾಡಿರಿ. ಆ ತಾಯಿ ನಿಮ್ಗೆ ಏನು ನೆನೆಸ್ಕೊಂಡು ನೀವು ಪೂಜೆ ಮಾಡ್ತೀರಾ, ಏನನ್ನು ನೀವು ಕಾರ್ಯ ಸಿದ್ಧಿ ಆಗಬೇಕು ಅಂದ್ಕೊಂಡಿದ್ದೀರಾ ಅದೆಲ್ಲವೂ ನಿಮಗೆ ಕಾರ್ಯ ಸಿದ್ಧಿ ಆಗುತ್ತೆ. ನೀವು ಅಂದ್ಕೊಂಡಿದ್ದು ನೆರವೇರುತ್ತೆ. ಈ ಥರ ನೀವು ಪೂಜೆ ಮಾಡಿರಿ. ಎಲ್ರಿಗೂ ಆಷಾಢ ಶುಕ್ರವಾರ ಪೂಜೆ ಮಾಡೋದು ಎಲ್ರಿಗೂ ಇರೋದಿಲ್ಲ. ಕೆಲವ್ರಿಗೆ ಆಷಾಢ ಶುಕ್ರವಾರ ಪೂಜೆ ಮಾಡ್ತಾರೆ, ಕೆಲವರು ಶ್ರಾವಣ ಮಾಸದಲ್ಲಿ ಯಾವ ಥರ ವರಮಹಾಲಕ್ಷ್ಮಿ ಬರುತ್ತಾ ಅದೇ ಥರ ಆಷಾಢದಲ್ಲಿ ಶುಕ್ರವಾರದ ಲಕ್ಷ್ಮಿ ಪೂಜೆ ಬರುತ್ತೆ. ಈ ಥರ ನೀವು ನೋಡಿಕೊಂಡು ನೀವು ಪೂಜೆ ಮಾಡಬೇಕು. ಮಾಘ ಮಾಸದಲ್ಲಿ ಗುರುವಾರ ಬರುತ್ತೆ, ಆವಾಗ ಗುರುವಾರ ಮಾಡಬೇಕಾಗುತ್ತೆ. ಮಾಘ ಮಾಸದಲ್ಲಿ ಲಕ್ಷ್ಮೀ ಪೂಜೆನ ಈ ಥರ ಒಂದೊಂದು ವಿಧದಲ್ಲೂ ಒಂದೊಂದು ಮಾಸದಲ್ಲೂ ಒಂದೊಂದು ಬೇರೆ ಬೇರೆ ಥರ ಲಕ್ಷ್ಮೀದೇವಿ ಬರ್ತಾರೆ. ಇದನ್ನು ನೀವು ನೋಡಿಕೊಂಡು ನೀವು ಇಷ್ಟಪಟ್ಟು ಪೂಜೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ನಿಮಗೆ ಒಂದು ಸಮಸ್ಯೆ ಏನು ಅಂದರೆ, ನಾವು ಪೂಜೆ ಮಾಡಿದ ದಿವಸ ನಾನ್ ವೆಜ್ ತಿನ್ಬೋದಾ ಅಂತ ಕೇಳ್ತೀರಾ. ಪೂಜೆ ಮಾಡಿದ ದಿವಸ ನಾನ್ ವೆಜ್ ಮಾಡಲೂಬೇಡ್ರಿ, ತಿನ್ನಲೂಬೇಡ್ರಿ. ಅಕಸ್ಮಾತ್ ಹೊರಗಡೆ ಏನನ್ನ ತಿನ್ನೋ ಅಂಥ ಅವಶ್ಯಕತೆ ಇದ್ದರೆ ಬಂದು ಸ್ನಾನ ಮಾಡ್ಕೊಳ್ಳಿ. ಅಥವಾ ಅವತ್ತೊಂದು ದಿವಸ ಕಟ್ನಿಟ್ಟಾಗಿದ್ದರೆ ಏನೂ ತೊಂದರೆ ಇಲ್ಲ.
ಅದನ್ನ ನಿಮ್ಗೆ ಒಳ್ಳೆಯದೇ ಆಗುತ್ತೆ. ಅದರಿಂದ ನೀವು ಕಟ್ಟುನಿಟ್ಟಾಗಿ ಇದ್ದು ಪೂಜೆ ಮುಗಿಸ್ಕೊಂಡ್ರೆ ಒಳ್ಳೆಯದು. ಪೂಜೆ ಮಾಡೋ ದಿವಸ ಮಾತ್ರ ನೀವು ನಾನ್ ವೆಜ್ ತಿನ್ನಬಾರ್ದು ಅಷ್ಟೇ. ಬೇರೆ ದಿವಸ ನೀವೆಲ್ಲ ತಿನ್ಕೋಬೋದು, ಅದೆಲ್ಲ ಏನಿಲ್ಲ. ಇನ್ನು ಮೊದಲನೇ ವಾರ ತಿನ್ನಲ್ಲ, ಆದರೆ ಮತ್ತೆ ನೆಕ್ಸ್ಟ್ ಶುಕ್ರವಾರ ಬಂದಾಗ ಮತ್ತೆ ತಿನ್ನಬಾರ್ದು. ಈ ಶುಕ್ರವಾರ ತಿನ್ನಲ್ಲ, ಇನ್ನು ಮುಂದಿನ ಶುಕ್ರವಾರನೂ ತಿನ್ನಬಾರ್ದು. ಇನ್ನು 5 ವಾರ 4 ವಾರ ಬರ್ತವೆ, ವಾರನೂ ಅಷ್ಟೇ. ಪ್ರತಿ ಶುಕ್ರವಾರ ನೀವು ಮಟನ್ ಆಗಲಿ ಇದಾಗಲಿ ನಾನ್ ವೆಜ್ಗಳು ತಿನ್ನಬಾರ್ದು. ಇದೊಂದು ನಿಮಗೆ ಸ್ವಲ್ಪ ಹುಷಾರಾಗಿರಬೇಕು. ಇದು ವ್ರತ ಕತೆ ಏನಾರು ಇದೆಯಾ ಇದಕ್ಕೆ ಕತೆ ಏನಿಲ್ಲ, ಬುಕ್ಕು ಏನಿಲ್ಲ. ನಾವು ಅದೇ ಅಷ್ಟೋತ್ರ ಮಾಡೋದು, ಲಕ್ಷ್ಮೀನ ಆನಂದವಾಗಿ ಕೂರಿಸೋದು, ಆನಂದವಾಗಿ ಅಲಂಕಾರ ಮಾಡೋದು, ಅಲಂಕಾರ ಮಾಡೋದು, ಒಡವೆ ಏನಾನ ಇದ್ದರೆ ಒಡವೆ ಹಾಕೋದು, ಈ ಥರ ಮಾಡೋದು. ಮುಖವಾಡನೂ ಅಷ್ಟೇ, ಇದ್ದರೆ ಹಾಕ್ರಿ, ಇಲ್ಲ ಅಂದರೆ ಕಳಸಕ್ಕೆ ನೀವು ಪೂಜೆ ಮಾಡ್ಕೋಬೋದು. ಪ್ರತಿ ನಿಮಗೆ ಗೌರಿ ಹಬ್ಬದಲ್ಲಿ ನಿಮ್ಮ ತಾಯಿ ಮನೆಯಿಂದ ಅರ್ಶಿನ ಕುಂಕುಮಕ್ಕೆ ಅಂತ ಏನಾದರೂ ಒಂದು ಜೊತೆನಲ್ಲಿ ಕೊಡ್ತಾರೆ, ಅರ್ಶಿನ ಕುಂಕುಮ ಜೊತೆಲಿ ಕೊಡ್ತಾರೆ. ಅದನ್ನು ಈ ಪೂಜೆಗಳಿಗೆ ಏನು ಬೇಕು ಸೌಲಭ್ಯಗಳು, ಒಂದು ಮಂಗಳಾರತಿ ಆಗ್ಬೋದು, ಕರ್ಪೂರ ಬೆಳಗೋದಾಗ್ಬೋದು, ಉದ್ರುಣೆ ಪಂಚಪತ್ರೆ ಆಗ್ಬೋದು, ಒಂದು ಕಳಸದಕ್ಕೆ ಇಡೋದಕ್ಕೆ ಒಂದು ಪ್ಲೇಟ್ ಆಗ್ಬೋದು. ಈ ಥರ ನೀವು ಕೂಡ ಹಾಕಿದ ದುಡ್ಡಿನ ಜೊತೆಗೆ ಕೂಡ ಅವರು ವರ್ಷಕ್ಕೊಂದು ಸರಿ ಶುಭ ಅಂತ ಕಳಿಸೋದು, ಒಂದು ಆಶೀರ್ವಾದ ಮಾಡಿ ತಂದೆ ತಾಯಿ ಮನೆಯಿಂದ ಬರೋ ಹಣದಲ್ಲಿ ಈ ಥರ ಪೂಜೆ ಸಾಮಾನುಗಳ್ನ ಒಂದೊಂದು ವರ್ಷ ನೀವು ಒಂದೊಂದು ತೊಗೊಳೋದ್ರಿಂದ ನೀವು ಪೂಜೆ ಇಟ್ಟಾಗ ನಿಮ್ಮದು ತಾಯಿ ಮನೆ ಇದು ಅಲಂಕಾರ ನಿಮಗೆ ಮನಸ್ಸಿನಲ್ಲಿ ನಾನು ಬರ್ತಾ ಇರ್ತದೆ. ಇದು ಆ ವರ್ಷ ತೊಗೊಂಡಿದ್ದು, ಇದು ಈ ವರ್ಷ ತೊಗೊಂಡಿದ್ದು ಅಂತ ಒಂದು ನೆನಪಿರುತ್ತೆ. ನಮಗೆ ಬೇಕಾದಷ್ಟು ನಮಗೆ ಖರ್ಚುಗಳು ಬರ್ತಾ ಇರುತ್ತೆ. ನಾವು ಬೇಕಾದಷ್ಟು ಖರ್ಚು ಮನೆಯಲ್ಲೇ ನಮಗೆ ಎಷ್ಟು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತೇಳಿ, ನಮಗೆ ಎಷ್ಟು ಶಕ್ತಿ ಇತ್ತೋ ಅಷ್ಟು, ನಮಗೆ ಎಷ್ಟು ಸಂಬಳ ಬರುತ್ತೋ, ಎಷ್ಟು ಆದಾಯ ಇರುತ್ತೋ ಅಷ್ಟರಲ್ಲೇ ನಾವು ಮಾಡ್ಕೊಂಡಿರ್ತೀವಿ. ಇನ್ನು ಅರ್ಶಿನ ಕುಂಕುಮಕ್ಕೆ ಅಂತ ಆಶೀರ್ವಾದ ಮಾಡಿ ಕಳಿಸಿರೋ ದುಡ್ಡಲ್ಲಿ ನಾವು ಈ ಥರ ಪೂಜೆ ಸಾಮಾನುಗಳನ್ನ ಏನು ಬೇಕು, ದೀಪಗಳು ಬೇಕಾ, ನೀಲಾಂಜನ ಬೇಕಾ, ಏನು ಬೇಕೋ ಅದನ್ನು ನೀವು ತೊಗೊಳ್ಳೋದ್ರಿಂದ ಒಂದು ಶಾಶ್ವತವಾಗಿ ಅವೆಲ್ಲ ಉಳಿತವೆ ನಿಮ್ಮ ಅರ್ಶಿನ ಕುಂಕುಮದ್ದು ಗುರುತಿಗೋಸ್ಕರ. ಈ ಥರ ನೀವು ಗುರುತಿಗೋಸ್ಕರ ನೀವು ಏನು ಬೇಕಾದ್ರೂ ತೊಗೋಬೋದು. ಇವಾಗ ಹೆಣ್ಮಕ್ಳಿಗೋಸ್ಕರ ನಾನು ಒಂದು ಕಿವಿ ಮಾತು ಹೇಳಬೇಕು ಅಂತ ಇದ್ದೀನಿ. ಇಷ್ಟೊತ್ತು ತಾಯಿ ಮನೆಯಲ್ಲಿ ಸಂಪಾದನೆ ಮಾಡೋ ಹಣದಲ್ಲಿ ಅಲ್ಪ ಸ್ವಲ್ಪ ಕೂಡಿಟ್ಕೊಂಡು, ನೋಡಿರಿ ಇವಾಗ ಕೊರೋನಾ ಬಂತು, ಒಂದು ಸಂಬಳ ಕಮ್ಮಿ, ಆದಾಯ ಇಲ್ಲ, ಕೆಲಸ ಇಲ್ಲ, ಇಂಥ ಟೈಮ್ಗಳಲ್ಲಿ ನಾವು ಸ್ವಲ್ಪ ಅಲ್ಪ ಕೂಡಿಟ್ಟಿರೋ ಹಣದಲ್ಲಿ ನಾವು ಅದನ್ನು ಖರ್ಚು ಮಾಡಿದ್ರೆ ಒಂದು ಮನೆ ಒಂಥರ ಶಾಂತಿ ರೂಪದಲ್ಲಿ ನಡ್ಕೊಂಡು ಹೋಗ್ತಾ ಇರ್ತದೆ. ನಮ್ಗೆ ಎಷ್ಟು ಆದಾಯ ಇರುತ್ತೋ ಅಷ್ಟರಲ್ಲೇ ನಾವು ಖರ್ಚು ಮಾಡಿಕೊಂಡು ಅಷ್ಟರಲ್ಲೇ ತೃಪ್ತಿ ಪಟ್ಕೋಬೇಕು. ನಾವು ಚೆನ್ನಾಗಿ ಸಂಪಾದನೆ ಮಾಡುವಾಗ ನಾವು ಬೇಕಾದಷ್ಟು ಖರ್ಚು ಮಾಡ್ತೀವಿ. ಬಟ್ಟೆ ಅಂಗಡಿಗೆ ಹೋಗ್ತೀವಿ, ಒಡವೆ ಅಂಗಡಿಗೆ ಹೋಗ್ತೀವಿ, ಬೇಕಾದರೂ ಟ್ರಿಪ್ಗಳಿಗೆ ಹೋಗ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ಈ ಟೈಮ್ನಲ್ಲಿ ಆರೋಗ್ಯ ದೃಷ್ಟಿಯಿಂದನೂ ನಾವು ಇದನ್ನೆಲ್ಲ ಬೇರೆ ಕಡೆ ಹೋಗೋದೆಲ್ಲ ನಾವು ನಿಲ್ಲಿಸೋದು ಒಳ್ಳೆಯದು. ಹಂಗೆ ಹಣದ ಅಭಾವ ಇರೋದ್ರಿಂದ ಹಣ ಖರ್ಚಿನ ಕೂಡ ನಾವು ಮನೆಯಲ್ಲಿ ಹೆಂಗಸ್ರೇ ಹಿಡಿತದಲ್ಲಿ ನಾವು ಖರ್ಚು ಮಾಡಿಕೊಂಡು ಮನೇನ ನಿಭಾಯಿಸ್ಕೊಂಡು ಹೋಗೋ ಶಕ್ತಿ ಇರೋದು ಹೆಣ್ಣಿಗೆ. ಅದರಿಂದ ನಾನು ಇದೊಂದು ವಿಷಯದಲ್ಲಿ ನಿಮಗೆಲ್ಲರಿಗೂ ಪ್ರಾರ್ಥನೆ ಮಾಡ್ಕೊಳೋದು, ಹಾಸಿಗೆ ಇದ್ದಷ್ಟು ಕಾಲು ಚಾಚೋಣ. ನಮ್ಗೆ ಎಷ್ಟು ಹಣ ಖರ್ಚಿನ ಅವಶ್ಯಕತೆ ಇದೆಯೋ ಅದನ್ನೇ ಮಾಡ್ಕೊಳ್ಳೋಣ. ಒಂದು ಬಟ್ಟೆ ತೊಗೊಳ್ದೇ ಇದ್ರೆ ಏನೂ ಆಗಲ್ಲ, ಬೇಕಾದಷ್ಟು ಬಟ್ಟೆಗಳಿರ್ತವೆ, ಅದನ್ನೇ ಧರಿಸ್ಕೋಬೋದು. ಒಡವೆನೂ ಅಷ್ಟೇ ಬೇಕಾದಷ್ಟು ಇರುತ್ತೆ ಮನೆಯಲ್ಲಿ, ಏನೋ ಒಂದು ಅಲ್ಪ ಸ್ವಲ್ಪನಾದರೂ ಇರುತ್ತೆ, ಅದನ್ನಾದರೂ ನಾವು ಹಾಕ್ಕೊಂಡು ತೃಪ್ತಿ ಪಡ್ಬೋದು. ಇಲ್ಲ ಅಂತ ಅಂದಾಗ ಅದನ್ನು ಮಾರಿ ನಾವು ತಿಂದು ಉಂಡು ತೇಗೋದಕ್ಕಿಂತ ನಾವಿರೋದ್ರಲ್ಲೇ ಸ್ವಲ್ಪ ಅಲ್ಪ ಉಳಿಸಿರೋದ್ರಲ್ಲೇ ಖರ್ಚು ಮಾಡಿಕೊಂಡು ಸಂಸಾರ ನಿಭಾಯಿಸ್ಕೊಂಡು ಹೋಗೋದ್ರಿಂದ ನಮಗೆ ಅನಾನುಕೂಲಗಳಕ್ಕಿಂತ ಅನುಕೂಲ ಜಾಸ್ತಿ ಆಗುತ್ತೆ. ಇದೊಂದು ನಾವು ಗಮನದಲ್ಲಿ ಇಟ್ಕೊಂಡ್ರೆ ಹೆಣ್ಮಕ್ಳು ಅಷ್ಟೇ, ಹೆಣ್ಮಕ್ಳು ಅಷ್ಟೇ, ಎಲ್ಲರೂ ಅಷ್ಟೇ ಒಂದು ದುಂದು ವೆಚ್ಚಕ್ಕೆ ಹೋಗ್ದಲೇ ಸ್ವಲ್ಪ ನಿಯಮಿತವಾಗಿ ಖರ್ಚು ಮಾಡ್ಕೊಂಡು ಹೋಗೋದ್ರಿಂದ ಒಂದು ಅನುಕೂಲ ಆಗುತ್ತೆ. ಇವಾಗ ಆರತಿ ಮಾಡೋಣ. ನಾವು ಆರತಿ ಮಾಡಬೇಕಾದ್ರೆ ಅರಶಿನ ಕುಂಕುಮ ಹಾಕ್ಕೊಂಡು ನಾವು ಇದಕ್ಕೆ ನೀರು ಹಾಕ್ಕೊಂಡು ತುಪ್ಪದಲ್ಲಿ ಬತ್ತಿನ ನೆನೆಸ್ಕೊಂಡು ಆರತಿ ಮಾಡಬೇಕು. ಹಾಕಿದ್ದೀನಿ, ಸ್ವಲ್ಪ ಕದ್ಕೊಂಡು ಸ್ವಲ್ಪ ಕಲಿಸ್ಕೊಂಡು ಇವಾಗ ಇದನ್ನು ದೀಪ ಹಚ್ಕೊಳ್ಳೋಣ. ಇವಾಗ ದೀಪ ಆರತಿ ಮಾಡೋಣ.
ತುರತ್ತ ಪಚ್ಚೆ ಅವಳಕ್ಕೆ ಅವಳ ಸಾರಥಿ, ಮತ್ತೆ ಮತ್ತೆ ಬೆಳಗುವೆವು ವಜ್ರದಾರತಿ, ನಿನಗೆ ವಜ್ರದಾರತಿ. ಮುತ್ತುರತ್ನ ಪಚ್ಚೆ ಕೆಂಪು ಅವಳ ಧಾರತಿ, ಮತ್ತೆ ಮತ್ತೆ ಬೆಳಗುವೆವು ವಜ್ರದಾರತಿ, ಮತ್ತೆ ಬೆಳಗುವೆವು ವಜ್ರದಾರತಿ. ಬಲಗೈನಲ್ಲಿ ಇಡಬೇಕು. ಮಕ್ಕಳಿಗೆ ಇದಕ್ಕಾದರೆ ಎಡಗೈನಲ್ಲಿ ಇಡಬೇಕು, ದೇವ್ರಿಗಾದರೆ ಬಲಗೈಲಿ ಇಡಬೇಕು. ಇವಾಗ ಮಂಗಳಾರತಿ ಮಾಡಿದ್ವು, ಆರತಿ ಎತ್ತಿದ್ವು. ಆರತಿ ಎತ್ತಿದ್ಮೇಲೆ ಇವಾಗ ಕುಂಕುಮ ಕರಿಯೋದು, ಯಾರನ್ನ ಇದ್ದರೆ ಕುಂಕುಮ ಅಕ್ಕಪಕ್ಕದವರಾಗಲಿ ಅಥವಾ ಮನೆಯವರೇ ಆಗಲಿ ಕುಂಕುಮ ಕೊಟ್ಟು ತಾಂಬೂಲ ಕೊಟ್ಟು ಆಶೀರ್ವಾದ ಪಡೀರಿ. ದೊಡ್ಡವರು ಯಾರಿಗಾನ ಕುಂಕುಮ ಕೊಟ್ಟರೆ ಅವ್ರಿಗೆ ತಾಂಬೂಲ ಕೊಟ್ಟು ಆಶೀರ್ವಾದ ತಗೊಳ್ಳಿ. ಮಕ್ಕಳಿಗೂ ಮರಿಗೆ ಏನಾನ ಇದ್ದರೆ ಅವ್ರಿಗೂ ಎಲ್ಲ ಸ್ವೀಟ್ ಮಾಡಿರ್ತೀರಲ್ಲ, ಆ ಸ್ವೀಟೆಲ್ಲ ಹಂಚ್ರಿ. ಈ ಥರ ನೀವು ಪೂಜೆ ಮಾಡಬೇಕು. ಮುತ್ತೈದರಿಗೆಲ್ಲ ಕುಂಕುಮ ಕೊಟ್ಟು ಎಲ್ಲ ಆದಮೇಲೆ ನೀವು ಪ್ರಸಾದ ಎಲ್ಲ ಸೇವಿಸಿದ್ಮೇಲೆ ಬಲಗಡೆಯಿಂದ 3 ಸರಿ ಕದಲಿಸ್ಬೇಕು. ತೋರಿಸ್ತೀನಿ. ಈ ಥರ ಇರುತ್ತೆ. ಈ ಥರ ಲಕ್ಷ್ಮಿ ಇದ್ದರೆ ಲಕ್ಷ್ಮಿಗೂ ಅಷ್ಟೇ 3 ಸಾರಿ ಈ ಥರ ಬಲಗಡೆಯಿಂದ 3 ಸರಿ ಇದು ಮಾಡಿರಿ. ಇಲ್ಲೂ ಅಷ್ಟೇ, ಕಳಸಕ್ಕೂ ಅಷ್ಟೇ 3 ಸಾರಿ ಈ ಥರ 3 ಸಾರಿ ಮಾಡಬೇಕು. ಇದಕ್ಕೂ ಅಷ್ಟೇ 3 ಸಾರಿ ಮಾಡಬೇಕು. ಆಮೇಲೆ ಇದನ್ನು ಕಳಸ ಹಿಂಗೆ ಹಿಡ್ಕೊಂಡು ಸ್ವಲ್ಪ ಭದ್ರವಾಗಿ ಹಿಡ್ಕೊಂಡು ಸ್ವಲ್ಪ ಹಿಂಗೆ ಕದಲಿಸಿದ್ರೆ ಆಯಿತು. ನಿಮ್ಗೆ ಯಾವಾಗ ಬೇಕೋ ಅದನ್ನು ನೀವು ತಕ್ಕೋಬೋದು. ನೀವು ಪ್ರಸಾದ ಕುಂಕುಮ ಹಚ್ಕೊಂಡು ಮಾಂಗಲ್ಯಕ್ಕೆ ಕುಂಕುಮ ಇಟ್ಕೊಂಡು ಆಮೇಲೆ ನೀವು ಪ್ರಸಾದ ಎಲ್ಲ ಹಚ್ಕೊಂಡ್ಮೇಲೆ ಕದಲಿಸಿದ್ಮೇಲೆ ಈ ಗೆಜ್ಜಸ್ತ್ರ ಇರುತ್ತೆ, ಗೆಜ್ಜಸ್ತ್ರನ ಕಟ್ ಮಾಡಿಕೊಂಡು ನೀವು ಮಾಂಗಲ್ಯಕ್ಕೆ ಕಟ್ಕೊಂಡ್ರೆ ಒಳ್ಳೆಯದು. ಈ ಗೆಜ್ಜಸ್ತ್ರನ ಬಲಗಡೆ ಸ್ವಲ್ಪನ ಕಟ್ ಮಾಡಿಬಿಟ್ಟು ನೀವು ಮಾಂಗಲ್ಯಕ್ಕೆ ಕಟ್ಕೊಳ್ರಿ, ಒಳ್ಳೆಯದಾಗುತ್ತೆ. ಇಷ್ಟೊತ್ತು ಪೂಜೆಯನ್ನೆಲ್ಲ ನೋಡಿದ್ರಲ್ಲ, ಯಾವ್ದು ರೀತಿ ಯಾವ ಥರ ಮಾಡೋದು ಅಂತ ನಿಮಗೆಲ್ಲ ಮಧ್ಯೆ ಮಾಡ್ತಾನೆ ಎಲ್ಲ ವಿಷಯನೂ ಹೇಳಿದ್ದೀನಿ. ಇಷ್ಟೊತ್ತು ವಿಡಿಯೋ ನೋಡಿದ್ದೀರಾ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ನಾನೆಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಇದ್ದೀನಿ, ಫಾಲೋ ಮಾಡಿ. ವೆಬ್ಸೈಟ್ cookingrani.com ಅಲ್ಲೂ ಇದ್ದೀನಿ, ವಿಸಿಟ್ ಕೊಡಿ. ನಿಮ್ಮ ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಸ್ವಲ್ಪ ಲೇಟ್ ಆಯಿತು ಪೂಜೆ ಮಾಡಿ ತೋರಿಸೋದು, ಕ್ಷಮೆ ಇರಲಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ರಿಲೇಷನ್ಗೆಲ್ಲ ಶೇರ್ ಮಾಡಿ. ಕಮೆಂಟ್ ಮಾಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಅಕಸ್ಮಾತ್ ಒಂದು ವಾರ 1 ತಿಂಗಳು ಪೂಜೆ ಮಾಡಬೇಕಲ್ವ, ಇದನ್ನು ನಾವು ಆಷಾಢ ಪೂರ್ತಿ ಪೂಜೆ ಮಾಡಬೇಕು. 5 ವಾರ ಅಥವಾ 4 ವಾರ ಬರುತ್ತೆ. ಅದರಲ್ಲಿ 1 ವಾರ ಅಥವಾ 2 ವಾರದಲ್ಲಿ ಏನಾದರೂ ನಿಮಗೆ ಡೇಟ್ ಬಂದರೆ ಆ ವಾರ ಪೂಜೆ ಬಿಟ್ಬಿಡ್ರಿ. ಮನೆಯಲ್ಲಿ ಯಾರನ್ನ ಮಾಡೋರಿದ್ದರೆ ಮಾಡಲಿಲ್ಲ ಅಂದರೆ ಬಿಟ್ಬಿಡ್ರಿ, ಏನು ಪರವಾಗಿಲ್ಲ, ಅದೇನು ದೋಷ ಇರಲ್ಲ.